ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬಕ್ಕೆ ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಮತ್ತು ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ವಿ. ಹಬ್ಬಕ್ಕೆ ಮೇನ್ ಪ್ರಿಪ್ರೇಷನ್ ಅಂದರೆ ಎಳ್ಳು ಬೆಲ್ಲ ಪ್ರಿಪೇರ್ ಮಾಡೋದು. ಅದಕ್ಕೆ ಮೊದಲು ಎಳ್ಳು ಮತ್ತು ಬೆಲ್ಲನ ಒಂದು ವಾರ ಮುಂಚೆನೇ ಎಲ್ಲರೂ ಕಟ್ ಮಾಡಿ ಒಣಗಿಸ್ತಾರೆ. ನಮ್ಮ ಮನೇಲಿ ಕೂಡ ಹಾಗೆ ಮಾಡಿದ್ವಿ. ನಮ್ಮ ಅತ್ತೆ ಎಲ್ಲ ಎಳ್ಳು ಬೆಲ್ಲವನ್ನು ಕಟ್ ಮಾಡಿ ನೀಟಾಗಿ ಒಂದು ವಾರ ಒಣಗಿಸಿದ್ದು. ಅವರೆಷ್ಟು ಚಿಕ್ಕದಾಗಿ ಬೆಲ್ಲ ಮತ್ತು ಎಳ್ಳನ್ನು ಕಟ್ ಮಾಡ್ತಾರೆ ಅಂದರೆ ಈ ಥರ ಸ್ವಲ್ಪ ದಿನ 2 ದಿನ ಒಣಗಿಸಿ ಈ ಥರ ಸೀಸರಲ್ಲೇ ಕಟ್ ಮಾಡೋದ್ರಿಂದ ಎಷ್ಟು ಚಿಕ್ಕದಾಗಿ ಬೇಕಾದರೂ ನಾವು ಬೆಲ್ಲ ಮತ್ತು ಕೊಬ್ಬರಿಯನ್ನು ಕಟ್ ಮಾಡ್ಬೋದು. ಕೊಬ್ಬರಿಯನ್ನು ಫಸ್ಟು ಅವರು ತುರಿದು ತೆಗೆದು ಸಿಪ್ಪೆ ಎಲ್ಲ ತೆಗೆದು ಆಮೇಲೆ ಕಟ್ ಮಾಡ್ತಾರೆ. ಹಬ್ಬದ ದಿನ ಎಲ್ಲರೂ ಕೂಡ ಹಳ್ಳಿ ಕಡೆ ಮನೆ ಮುಂದೆ ಸಗಣಿಯಿಂದ ಸಾರಿಸಿ ರಂಗೋಲಿಯನ್ನು ಹಾಕಿ ರೆಡಿ ಮಾಡ್ತಾರೆ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಅವ್ರವ್ರ ಮನೆ ಮುಂದೆ ಚೆನ್ನಾಗಿ ಅವರಿಗೆ ಗೊತ್ತಿರೋ ರಂಗೋಲಿಗಳನ್ನ ಬಿಡಿಸ್ತಾರೆ. ನಾನು ಕೂಡ ನಮ್ಮ ಮನೆ ಮುಂದೆ ನನಗೆ ಗೊತ್ತಿರೋ ಕೆಲವೊಂದು ರಂಗೋಲಿಗಳನ್ನ ಬಿಡಿಸಿದ್ದೆ. ಹ್ಯಾಪಿ ಸಂಕ್ರಾಂತಿ ಅಂತ ಬರೆದು ತುಂಬ ದೊಡ್ಡದಾಗಿ ಬರೆದು ಲಾಸ್ಟಿಗೆ ಐ ಬರೆಯೋಕ್ಕೆ ಸಾಕಾಗಿಲ್ಲ. ನನ್ನ ಮಗಳು ಬೆಳಿಗ್ಗೆನೇ ರೆಡಿ ಮಾಡಿ ಹೊಸ ಬಟ್ಟೆ ಹಾಕಿ ಅವಳದೊಂದು ಕೆಲವೊಂದು ಫೋಟೋಗಳನ್ನ ತಗೊಂಡೆ. ಎಳ್ಳು ಬೆಲ್ಲ ಎಲ್ಲ ಕೊಬ್ಬರಿ ಬೆಲ್ಲದ ಜೊತೆ ಕಡಲೆ ಬೀಜ ಎಲ್ಲನೂ ಹುರಿದಾಕಿ ಎಳ್ಳು ಬೆಲ್ಲನ ಪ್ರಿಪೇರ್ ಮಾಡಿದ್ವಿ. ಆಮೇಲೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಂದರೆ ಕಡುಬು ಮತ್ತು ಚಿಳ್ಕವರೆಕಾಳು ಸಾಂಬಾರು, ಅದ್ರ ಜೊತೆ ಪಾಯಸ ವಡೆನೂ ಕೂಡ ಮಾಡಿದ್ವಿ. ಅದನ್ನು ದೇವರಿಗೆ ಎಡೆ ಕೊಟ್ವಿ. ಸಂಜೆ ಎಳ್ಬಿರಕ್ಕೆ ಹೋಗ್ಬೇಕೆ ರೆಡಿ ಆಗೋದಕ್ಕೆ ಫಸ್ಟು ನನ್ನ ಮಗಳನ್ನ ರೆಡಿ ಮಾಡಿದ್ದೆ. ಅವಳಿಗೆ ಲಂಗ ಬ್ಲೌಸನ್ನು ಹಾಕಿ ಸಿಂಪಲ್ಲಾಗಿ ಸ್ವಲ್ಪ ಮೇಕಪ್ ಮಾಡಿ ರೆಡಿ ಮಾಡಿದ್ದೆ. ನನ್ನ ಮಗಳು ಫೋಟೋಗೆ ಪೋಸ್ ಕೊಡು ಅಂದರೆ ಒಂದೇ ಥರ ಪೋಸ್ ಕೊಡ್ತಾಳೆ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಆಮೇಲೆ ನಾನು ಕೂಡ ಸಿಂಪಲ್ಲಾಗಿ ರೆಡಿಯಾಗಿ ಮಗಳ ಜೊತೆ ನಮ್ಮೂರಲ್ಲೆಲ್ಲ ಎಳ್ಬಿರೋದಕ್ಕೆ ಹೋದೆ. ಕೆಲವೊಂದು 2-3 ಫೋಟೋಸ್ ತೊಗೊಂಡ್ವಿ. ಸಂಜೆ ಆಗಿತ್ತು, ಲೇಟ್ ಆಗುತ್ತೆ ಅಂತ ಜಾಸ್ತಿ ಫೋಟೋಸ್ ತೊಗೊಳಕ್ಕಾಗಿಲ್ಲ. ಸ್ವಲ್ಪ ಫೋಟೋಸ್ ತೊಗೊಂಡು ಊರಲ್ಲೆಲ್ಲ ಎಳ್ಬಿರು ಬಂದ್ವಿ. ಹಬ್ಬ ತುಂಬ ಚೆನ್ನಾಗಿತ್ತು. ನಿಮ್ಮ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್. ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ.